ನಮಸ್ಕಾರ ವೀಕ್ಷಕರೇ, ಏನು ಅಖಿಲ ಭಾರತ ಏನು ನಮ್ಮ ಬ್ರಾಹ್ಮಣ ಮಹಾಸಭಾ 2025 30ನೇ ಸಾಲಿನ ಚುನಾವಣೆ ಬಿರುಸಿಂದ ನಡೀತಂತಾನೆ ಹೇಳ್ಬೋದು. ಇದಕ್ಕೆ ಆಲ್ಮೋಸ್ಟ್ ರಘುನಾಥ್ ಸರ್ ನಮ್ಮ ಒಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಹೇಳಿ ಸರ್, ಇವತ್ತು ಚುನಾವಣೆ ನಡೆದಿದೆ, ಎಷ್ಟು % ವೋಟ್ ಆಗಿದೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಏನು ದಿನ ನಡೆಯ? ಸರ್, ಸುಮಾರು ಇವತ್ತು ಬೆಳಗ್ಗೆಯಿಂದ ಶುರುವಾದಂಥ ಈ ಚುನಾವಣೆ 8 ಗಂಟೆಯಿಂದ ಪ್ರಾರಂಭ ಆಗಿ ಸಂಜೆ 4 ಗಂಟೆ ತನಕ ನಡೆದಿದೆ. ಅದಾದ ನಂತರ ಇಮ್ಮಿಡಿಯೇಟಾಗಿ ಒಂದು 15 ನಿಮಿಷ ಬ್ರೇಕ್ನಲ್ಲಿ ಕೌಂಟಿಂಗ್ ಶುರು ಮಾಡಿದ್ದಾರೆ. ಸೊ ಭಾಳ ಎಲೆಕ್ಷನ್ ಆಫೀಸರ್ಸು ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿ ಈ ಕೌಂಟಿಂಗನ್ನು ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಹಾಗಾಗಿ ನಮಗೆ ಈಗಾಗಲೇ ಒಂದು 1 ಅವರ್ ಮೊದಲೇ ನಮಗೆ ಒಂದು ಲೀಡಲ್ಲಿ ಇದ್ದೀವಿ ಅಂತ ಗೊತ್ತಾಗಿದೆ. ಈಗ ಒಂದು ಅಂದಾಜು ಪ್ರಕಾರ ನಾವು 2164 ಲೀಡಲ್ಲಿ ನಾವು ಗೆಲ್ತಾ ಇದ್ದೀವಿ ಅಂತ ಒಂದು ಮಾಹಿತಿ ಬಂದಿದೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಬಾಕಿ ಇದೆ. ಅನೇಕ ಜಿಲ್ಲಾ ಪ್ರತಿನಿಧಿಗಳು ನಮ್ಮ ಜೊತೆ ಸ್ಪರ್ಧೆ ಮಾಡಿದಂಥವರು ಇವತ್ತು ಗೆದ್ದಿದ್ದಾರೆ. ಅದರಲ್ಲಿ ಬೆಂಗಳೂರಿಗೆ 8ಕ್ಕೆ 8 ಕೂಡ ನನ್ನ ತಂಡದವರು ಗೆದ್ದಿದ್ದಾರೆ. ಇದು ಒಂದು ಭಾಳ ಉತ್ತಮವಾದ ಯೋಜನೆ ಏನಿದೆ ಮುಂಬರುವ ಯೋಜನೆ. ನಾವು ಆಗಲೇ ನಮ್ಮ ಪ್ರಣಾಳಿಕೆ ಮುಖಾಂತರ ಹೇಳಿದ್ದೀವಿ. ಪ್ರಮುಖವಾಗಿ ನಾವು ಒಂದು ಸದೃಢವಾದ ಬ್ರಾಹ್ಮಣ ಸಮಾಜ ಕಟ್ಟಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು 5 ವರ್ಷದ ಒಳಗಡೆ ನಾವು ಒಂದು 100 ಕೋಟಿ ಸಂಗ್ರಹ ಮಾಡಬೇಕು ಅಂತ ಇದ್ದೀವಿ. ಅದ್ರ ಮುಖಾಂತರವಾಗಿ ನಮ್ಮ ಶಾಲಾ ಕಾಲೇಜುಗಳು ಇದನ್ನೆಲ್ಲ ಸ್ಥಾಪನೆ ಮಾಡಬೇಕು ಅಂತ ಇದ್ದೀವಿ. ಈ 1-2-3 ಪ್ರಮುಖ ಅಂಶಗಳು, ಇನ್ನೂ ಹಲವಾರು ಅಂಶಗಳಿದೆ. ಸೊ ಹಾಗಾಗಿ ಇವತ್ತು ನಾನು ಒಬ್ಬನೇ ಅಲ್ಲ, ಇದು ನನ್ನ ಎಂಟೈರ್ ತಂಡದ ಗೆಲುವು. ನಾವು ಇವತ್ತು 2164 ಮತಗಳಿಂದ ಗೆಲ್ತಾ ಇದ್ದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಏನು ಮತದಾನ ಆಗಿದೆ, ಇದಕ್ಕೆ ನಮ್ಮ ಎಲ್ಲ ಜಿಲ್ಲೆಯ ತಂಡದವರು, ನಮ್ಮ ಇಲ್ಲಿನ ಅನೇಕ ಹಿರಿಯರು ಎಲ್ಲರೂ ಸೇರಿ ಕೆಲಸ ಮಾಡಿರೋದ್ರಿಂದ ಇವತ್ತು ಈ ಗೆಲುವಾಗಿದೆ. ಇದು ಯಾವುದೇ ಕಾರಣಕ್ಕೆ ನನ್ನ ವೈಯಕ್ತಿಕ ಗೆಲುವಲ್ಲ, ಇದು ನಮ್ಮ ತಂಡದ ಗೆಲುವು. ಹಾಗಾಗಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಗೆದ್ದಿದ್ದೀವಿ ಅಂತ ಹೇಳಿಕ್ಕೆ ಇಷ್ಟೇ. ಎಲ್ಲರೂ ನಮಸ್ಕಾರ. 66,750 ಒಟ್ಟು ವೋಟರ್ಸ್ ಇರೋದು. ನನಗೆ ಮಾಹಿತಿ ಇರೋ ಪ್ರಕಾರ ಇನ್ನೂ ಅಫಿಷಿಯಲ್ ಕೊಟ್ಟಿಲ್ಲ ಅವರು, ಆದರೆ 24,000 ವೋಟರ್ಸ್ ವೋಟ್ ಮಾಡಿದ್ದಾರೆ ಅಂತ ಇದೆ. ಸೊ ಹಾಗಾಗಿ ಅದು ಆಲ್ಮೋಸ್ಟ್ 33% ಬರ್ತಾ ಇದೆ. ಮೇ ಬಿ ಸಮ್ಮರ್ ಇರ್ಬೋದು, ಸಮ್ಮರು ಮತ್ತು ರಜೆಗಳಿರೋದ್ರಿಂದ ಕಡಿಮೆ ಆಗಿರ್ಬೋದು. ಅತಿ ಹೆಚ್ಚು ಮತದಾನ ಯಾವ ಜಿಲ್ಲೆಯಲ್ಲಿ ನಡೆದಿದೆ ಸರ್? ಹೆಚ್ಚು ಬೆಂಗಳೂರಿನಲ್ಲೇ ಹೆಚ್ಚಾಗಿರೋದು. ಸರ್, ಮತದಾರರಿಗೆ ಏನು ಆಶ್ವಾಸನೆ ಕೊಟ್ಟು ನೀವು ಮತ ಇದು ಮಾಡಿದ್ರಿ ಸರ್? ಅದೇ ನಾವು ಹೇಳಿದ್ದೀವಿ ಆಗಲೇ, ನಾವು ಮೊದಲೇ ನಮ್ಮ ಪ್ರಣಾಳಿಕೆ ಕೊಟ್ಟಿದ್ದೀವಿ. ಅದೇ ಒಂದು 100 ಕೋಟಿ ಸಂಗ್ರಹ ಮಾಡ್ತೀವಿ ಅಂತ ಹೇಳಿದ 5 ವರ್ಷದಲ್ಲಿ, ಮತ್ತು ಅದ್ರ ಮುಖಾಂತರವಾಗಿ ನಾವು ಶಾಲಾ ಕಾಲೇಜುಗಳನ್ನೆಲ್ಲ ತೆಗಿಬೇಕು ಅಂತಿದ್ದೀವಿ. ಅದು ಆಕರ್ಷಣೀಯ ಆಗಿರೋದ್ರಿಂದ ನಮ್ಮ ಜನ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಎಲ್ಲದರಲ್ಲೂ ಕೂಡ ಆ್ಯಂಟಿ ಇನ್ಕಂಬೆನ್ಸಿ ಅಂತ ಒಂದಿರುತ್ತೆ, ಅದು ಕೂಡ ನಮಗೆ ಬೆನಿಫಿಟ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ಇದು ಅವರ ಮಾತಾಗಿತ್ತು. ಸೊ ಇದಾಗಿತ್ತು ವಿಶೇಷ ಸುದ್ದಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ನಮಸ್ತೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.